Hi all, welcome back to Nikita Vlogs. ಯುಗಾದಿ ಆದಮೇಲೆ ಆಬ್ವಿಯಸ್ಲಿ ಹೊಸ್ತಡ್ಕು ಯಾರು ಯುಗಾದಿ ಸೆಲೆಬ್ರೇಟ್ ಮಾಡ್ತಾರೋ ಇಲ್ವೋ, ಬಟ್ ಹೊಸ್ತೊಟ್ಟಿಗೆ ಅಂತೂ ನಿಜವಾಗ್ಲೂ ಕಾಯ್ತಿರ್ತಾರೆ ಅಂತ ಹೇಳ್ಬೋದು, ಸ್ಪೆಷಲಿ ಗಂಡು ಮಕ್ಕಳು. ಆ್ಯಂಡ್ ನಮ್ಮನೇಲೂ ಅಷ್ಟೇ ಹೊಸ್ತೊಡ್ಕು ಯೂಶ್ವಲಿ ತುಂಬಾ ರೆಸಿಪೀಸ್ ಮಾಡ್ತೀವಿ. ಬಟ್ ಈ ಸಲ ನನಗೆ ಈವ್ನಿಂಗ್ ಕೂಡ ಕೆಲಸ ಇದ್ದಿದ್ದರಿಂದ ನಾನೇನು ತುಂಬ ಕುಕ್ ಮಾಡೋಕ್ಕಾಗಿಲ್ಲ. ನಮ್ಮಲ್ಲಿ ನಾನ್ ವೆಜ್ ಅಂದರೆ ಯೂಶ್ವಲಿ ನಾನೇ ಕುಕ್ ಮಾಡಬೇಕು, ನಮ್ಮ ಕುಕ್ ಮಾಡೋದೇ ಇಲ್ಲ. ಸೊ ದ್ಯಾಟ್ ನಾನಿಲ್ಲೆಲ್ಲ ಪ್ರಿಪೇರ್ ಮಾಡ್ಕೋತಿದ್ದೆ. ಆ್ಯಂಡ್ ನೀವು ಕೂಡ ಹೊಸ್ತೊಟ್ಟಿಗೆ ಏನೇನು ರೆಸಿಪೀಸ್ ಮಾಡಿದ್ರಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಬಿ ವೇಟಿಂಗ್ ಟು ರೀಡ್ ಯರ್ ಕಮೆಂಟ್ಸ್. ಆ್ಯಂಡ್ ಗೊತ್ತು ವ್ಲಾಗ್ ಸ್ವಲ್ಪ ಡಿಲೇ ಆಗ್ತಿದೆ ಅಂತ, ಪ್ಲೀಸ್ ಡೂ ಅಡ್ಜಸ್ಟ್. ನನ್ನ ಬ್ಯುಸಿ ಶೆಡ್ಯೂಲಿಂದ ನಾನು ತುಂಬ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಆದರೂ ಐ ಆಮ್ ಮೇಕಿಂಗ್ ಶ್ಯೂರ್ ಅಟ್ಲೀಸ್ಟ್ ವೀಕ್ಲಿ ಒನ್ ವ್ಲಾಗ್, ಒನ್ ಶಾರ್ಟ್ಸ್ ಹಾಕೋಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಐ ಆಮ್ ಟ್ರೈಯಿಂಗ್ ಮೈ ಕನ್ಸಿಸ್ಟೆನ್ಸಿ ಅಟ್ ಇಟ್ಸ್ ಬೆಸ್ಟ್. ಆ್ಯಂಡ್ ನಮ್ಮನೇಲಿ ಚಿಕನ್ ಫ್ರೈ ಮತ್ತು ಬಿರಿಯಾನಿ ಮಾಡಿದ್ವಿ. ಈ ಸಲ ಬಿರಿಯಾನಿ ಡಿಫ್ರೆಂಟಾಗಿ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಚಿಕನ್ ಫ್ರೈ ಕೂಡ ಆಲ್ರೆಡಿ ನಾನು ಒಂದು ಸಲ ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡಿದ್ದೆ. ಬಟ್ ಇವಾಗ ನಾನು ಇಲ್ಲಿ ಫುಲ್ ಲೆಂತ್ ವ್ಲಾಗಲ್ಲಿ ಕೂಡ ಡೀಟೇಲ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಇದು ಒನ್ ಆಫ್ ಮೈ ಫ್ರೆಂಡ್ ಹೇಳ್ಕೊಟ್ಟಿದ್ದು, ಬಟ್ ಇಟ್ ಇಸ್ ಸೋ ಗುಡ್. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ದಿಸ್ ಇಸ್ ಮೈ ಫೇವ್ರೆಟ್ ಆ್ಯಂಡ್ ಆಲ್ ಟೈಮ್ ಗೋ ಟು ಚಿಕನ್ ಫ್ರೈ. ನಾನಿಲ್ಲಿ ಸ್ವಲ್ಪ ಆನಿಯನ್, ಟೊಮೆಟೊಲ್ಲ ಕಟ್ ಮಾಡಿ ರೆಡಿ ಮಾಡ್ಕೋತಿದ್ದೆ. ಯೂಶ್ವಲಿ ನಾನು ಏನೇ ಕುಕ್ ಮಾಡಿದ್ರು ಫಸ್ಟೇ ರೆಡಿ ಮಾಡಿ ಇಟ್ಕೋತೀನಿ. ಅದೇ ಥರ ಇಲ್ಲೂ ಕೂಡ ಮಾಡ್ತಿದ್ದೆ. ಸ್ವಲ್ಪ ನಾನಿಲ್ಲಿ ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಸಾಲ ಐಟಮ್ಸ್ ಹಾಕ್ತಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಸ್ತೂರಿ ಮೇಥಿ. ನೀವು ಬೇಕಿದ್ದರೆ ಇಲ್ಲಿ ಪಲಾವ್ ಎಲೆ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಹಾಕೋಕ್ಕೆ ಹೋಗಿಲ್ಲ. ಒಂದು ಸ್ವಲ್ಪ ಚಿಲ್ಲಿ, ಹಸಿಮೆಣ್ಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಕರಿಬೇವು ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡ್ತಿದ್ದೀನಿ. ಯೂಶ್ವಲಿ ಈ ಚಿಕನ್ಗೆ ನಾವು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಲ್ಲ. ಆನಿಯನ್ ಫ್ರೈ ಆದಮೇಲೆ ಒಂದು ಸ್ವಲ್ಪ ನಾನು 2 ಆನಿಯನ್ಸ್ ತೊಗೊಂಡಿದ್ರೆ 4 ಟೊಮ್ಯಾಟೋಸ್ ತೊಗೊಂಡಿರ್ತೀನಿ. ನೀವು ಎಷ್ಟು ಆನಿಯನ್ ತೊಗೊಂಡಿರ್ತೀರೋ ಅದು ಡಬಲ್ ಟೊಮೆಟೊ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಟೊಮೆಟೊ ಕೂಡ ಹಾಕಿ ಒಂದು ಸ್ವಲ್ಪ ಕಲ್ಲುಪ್ಪು, ಯೂಶ್ವಲಿ ನಮ್ಮಲ್ಲಿ ಅಡುಗೆಗೆಲ್ಲ ಯೂಸ್ ಮಾಡೋದೇ ಕಲ್ಲುಪ್ಪು. ಸೊ ನಾನು ಇಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪುಡಿ ಉಪ್ಪೆ ಹಾಕ್ಕೋಬೋದು. ಒಂದು ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಿದ್ದೆ. ಸೊ ದಟ್ ಟೊಮೆಟೊ ಜ್ಯೂಸಿ ಎಲ್ಲ ಬಿಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತು ಹಂಗೆ ಆಡಿಸ್ಕೊಂಡೆ. ಸೊ ದಟ್ ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಹಿಡಿದ್ರೆ ಅಂತ. ಅದಾದಮೇಲೆ ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ ಕೂಡ ಆ್ಯಡ್ ಮಾಡ್ತಿದ್ದೀನಿ, ನೀವು ನೋಡ್ತಿರ್ಬೋದು. ಚಿಕನೆಲ್ಲ ಆ್ಯಡ್ ಮಾಡಾದಮೇಲೆ ಇನ್ನೊಂದು ರೌಂಡ್ ಫ್ರೈ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಚಿಕನ್ ಕೂಡ ಚೆನ್ನಾಗಿ ಆಡಿಸ್ಕೊಂಡ್ಮೇಲೆ ಆ ಮಸಾಲೆ, ಟೊಮ್ಯಾಟೋದು ಏನಿದೆ ಅದು ಫ್ಲೇವರ್ ಅದೊಂದು ಸ್ವಲ್ಪ ಹಿಡಿದ್ರೇ ತುಂಬ ಚೆನ್ನಾಗಿ ಬರೋದು. ಅಲ್ಲಿಗಂಟ ನಾನು ಏನೂ ಮಸಾಲಾಸ್ ಹಾಕಲ್ಲ, ಉಪ್ಪು ಬಿಟ್ಟು. ಅದಾದಮೇಲೆ ಅದೊಂದು ಸ್ವಲ್ಪ ಹೊತ್ತೆಲ್ಲ ಫ್ರೈ ಆಗಿ ಒಂದು ಸ್ವಲ್ಪ ಹಾಫ್ ಕುಕ್ ಆದಮೇಲೆ ಗರಂ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಗರಂ ಮಸಾಲ ಜೊತೆಗೆ ಧನಿಯಾ ಪುಡಿ 1 ಸ್ಪೂನ್ ಆ್ಯಂಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಂಪು ಮೆಣಸಿನ್ಕಾಯಿ ಪುಡಿ 1 ಸ್ಪೂನ್ ಆ್ಯಂಡ್ ಚಿಕನ್ ಮಸಾಲ ಇದನ್ನು ಒಂದು 3 to 4 ಸ್ಪೂನ್ ಹಾಕ್ತೀನಿ. ಬಿಕಾಸ್ ನಮ್ಮನೇಲಿ ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ನೀವು ಚಿಲ್ಲಿ ಪೌಡರ್, ಧನಿಯಾ ಪುಡಿನೆಲ್ಲ ಕಮ್ಮಿ ಹಾಕಿದ್ರೆ ನೀವು ಚಿಕನ್ ಮಸಾಲನ ಜಾಸ್ತಿ ಹಾಕೋಬೋದು, ನೋ ಪ್ರಾಬ್ಲಮ್. ತುಂಬಾ ಚೆನ್ನಾಗಿರುತ್ತೆ ಇದು. ಆ್ಯಂಡ್ 1 ಸ್ಮಾಲ್ ಗ್ಲಾಸ್ ಆಫ್ ವಾಟರ್ ಹಾಕ್ತಾಯಿದ್ದೀನಿ. ಬಿಕಾಸ್ ಇದು ಡ್ರೈನೂ ತುಂಬ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಗ್ರೇವಿ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ನಮ್ಮನೇಲಿ ನಾವು ಗ್ರೇವಿ ಪಡೋದ್ರಿಂದ ನಾನು ಒಂದು ಸ್ವಲ್ಪ 1 ಗ್ಲಾಸ್ ಆಫ್ ವಾಟರ್ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಇದು ಪೆಪ್ಪರ್, ಕರಿಮೆಣಸಿನ ಪುಡಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕುಕ್ಕಾಗಿ ಇನ್ನೇನು 10 ಮಿನಿಟ್ಸ್ ಇದೆ ಟರ್ನ್ ಆಫ್ ಮಾಡೋಕ್ಕೆ ಅನ್ನೋಕ್ಕೆ ಮುಂಚೆ ಈ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಅದೊಂದು ಸ್ವಲ್ಪ ಹೊತ್ತು ಕುಕ್ ಆದಮೇಲೆ ಚೆನ್ನಾಗಿ ಬಾಯ್ಲ್ ಆಗಿ ಒಂದು ಸ್ವಲ್ಪ ಹೊತ್ತು 5 ನಿಮಿಷ ಹಂಗೆ ಆಫ್ ಮಾಡಿ ಸೈಡಲ್ಲಿ ಇಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ತಿದ್ದೆ. ನಾನು ಕ್ಯಾಮ್ರಾ ಆನೇ ಮಾಡಿರಲಿಲ್ಲ, ಮರ್ತೋಗಿದೆ. ಆ್ಯಂಡ್ ಐ ಆಮ್ ಸಾರಿ ಫಾರ್ ದ್ಯಾಟ್. ಇಲ್ಲಿ ನಾನು ಈ ಪಾತ್ರೆಗೆ, ದೊಡ್ಡ ಪಾತ್ರೆ ಏನಕ್ಕೆ ತೊಗೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಇದು ದಮ್ ಕಟ್ಟಿ ಮಾಡ್ತಿರೋ ಬಿರಿಯಾನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆನಿಯನ್ ಹಾಕಿ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಆನಿಯನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಹಸಿ ವಾಸನೆ ಹೋಗೋ ಗಂಟೆ ಹುರ್ಕೊಂಡು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಆ ಮ್ಯಾರಿನೇಟ್ ಚಿಕನಲ್ಲೂ ತುಂಬ ಮಸಾಲೆ ಇರುತ್ತೆ ಅಂದ್ಬಿಟ್ಟು ತುಂಬಾ ಖಾರ ಆಗಬಾರ್ದು ಅಂತ ಚಿಲ್ಲಿ, ಆನಿಯನ್ ಆದಮೇಲೆ ಹಾಕಿದ್ದೀನಿ. ಅದಾದಮೇಲೆ ಟೊಮೆಟೊ ಕೂಡ ಹಾಕಿದ್ದೀನಿ. ಟೊಮೆಟೊನ ನಾನು ದೊಡ್ಡ ದೊಡ್ಡ ಸ್ಲೈಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಅದು ಫ್ಲೇವರ್ ಇನ್ನೂ ಜಾಸ್ತಿ ಇರುತ್ತೆ ಅಂತ. ಇಲ್ಲಿ ನಾನು 2 ಆನಿಯನ್ಸ್ ತೊಗೊಂಡು 1 ಟೊಮೆಟೊ ತೊಗೊಂಡಿದ್ದೆ. ಒಂದು ಸ್ವಲ್ಪ ಕಲ್ಲುಪ್ಪು, ಆ್ಯಸ್ ನಾನು ಹೇಳ್ದಂಗೆ ಪುಡಿ ಉಪ್ಪು ಯೂಸ್ ಮಾಡಲ್ಲ, ಸೊ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಕುಕ್ ಆಗೋ ಗಂಟ ವೆಯ್ಟ್ ಮಾಡ್ತಿದ್ದೆ. ನಾನು ಯೂಶ್ವಲಿ ಟೊಮೆಟೊ ಹಾಕಿದ ತಕ್ಷಣ ಫ್ರೈ ಮಾಡಲ್ಲ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟೆ ಆಮೇಲೆ ಫ್ರೈ ಮಾಡೋದು. ಆ್ಯಂಡ್ ಇಲ್ಲಿ ಇನ್ನೊಂದು ಕಡೆ ಕುಕ್ಕರ್ಗೆ ನಾನು 2 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದರಿಂದ ಇಲ್ಲಿ 4 ಗ್ಲಾಸ್ ಆಫ್ ವಾಟರ್ ಯೂಸ್ ಮಾಡ್ತಿದ್ದೆ.
ಇಲ್ಲಿ ಸದ್ಯಕ್ಕೆ ನೀರು ಹಾಕ್ಕೊಂಡು ಅದಕ್ಕೆ ಮಸಾಲೆ ಐಟಮ್ಸ್ ಎಲ್ಲ ಹಾಕಿದ್ದೆ. ಆ್ಯಂಡ್ ಈ ಕಡೆ ಪಾತ್ರೆಗೆ ನೀವು ನೋಡ್ತಿರ್ಬೋದು ನಾನು ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ತಿದ್ದೀನಿ. ಇದರಲ್ಲಿ ನಾನು ಮೊಸರು, ಧನಿಯಾ ಪುಡಿ, ಖಾರದ ಪುಡಿ, ಚಿಲ್ಲಿ ಪೌಡರ್ ಮತ್ತು ಚಿಕನ್ ಮಸಾಲಾನ ಒಂಚೂರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನಾನು ಇಲ್ಲಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಈಗ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಬರೀ ಚಿಲ್ಲಿ ಪೌಡರ್ ಒಂದೇ ಹಾಕ್ತೀನಿ ಬಿಕಾಸ್ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಸಾಲ ಒಂದು ಫುಲ್ ಪ್ಯಾಕೆಟ್ ಯೂಸ್ ಮಾಡ್ತಿರೋದ್ರಿಂದ. ನಿಮಗೆ ತುಂಬ ಸ್ಪೈಸಿ ಬೇಡ ಅಂದರೆ ಬರೀ ಚಿಕನ್ ಬಿರಿಯಾನಿ ಪೌಡರ್ ಹಾಕ್ಬೋದು ಇನ್ಸ್ಟೆಡ್ ಆಫ್ ಚಿಲ್ಲಿ ಪೌಡರ್. ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಈ ಕಡೆ ಕುಕ್ಕರಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅಲ್ಲೂ ಕೂಡ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಬಾಯ್ಲ್ ಆಗ್ತಿರುವಾಗ ಆ ಫ್ಲೇವರ್ ಎಲ್ಲ ಬಿಡಲಿ ಅಂತ. ಆ್ಯಂಡ್ ಆ ಕಡೆ ಪಾತ್ರೆ ನಾನು ಅಲ್ಲಿ ಕೊತ್ತಂಬರಿ ಮತ್ತು ಪುದೀನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಜೊತೆಗೆ ಸ್ವಲ್ಪ ಅರ್ಧ ಲಿಂಬೆಹಣ್ಣು ಕೂಡ ಎಣ್ತಿದ್ದೀನಿ ಬಿಕಾಸ್ ಆಫ್ ಫ್ಲೇವರ್. ಪುದೀನ ಜಾಸ್ತಿ ಹಾಕಿದ್ರೂ ನೋ ಪ್ರಾಬ್ಲಮ್, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಕಡೆ ವಾಟರ್ ಕೂಡ ಕುಕ್ ಆಗ್ತಿತ್ತು, ಆ ಕಡೆ ಚಿಕನ್ ಕೂಡ ಕುಕ್ ಆಗ್ತಿತ್ತು ತುಂಬ ಚೆನ್ನಾಗೆ. ಆ್ಯಂಡ್ ಸೊ ನಾನು ಯೂಶ್ವಲಿ ಎವ್ರಿ ಟೈಮ್ ಈ ಥರ ಒಟ್ಟಿಗೆ ಮಾಡ್ಕೋತೀನಿ ಸೊ ದಟ್ ನನ್ನ ವರ್ಕ್ ಕಮ್ಮಿ ಆಗುತ್ತೆ ಆ್ಯಂಡ್ ಟೈಮ್ ಸೇವ್ ಆಗುತ್ತೆ ಅಂತ. ನಾನು ಇಲ್ಲಿ ಚಿಕನ್ನ ಲೆಗ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಕುಕ್ ಆಗಿಬಿಟ್ಟೆ. ಅಷ್ಟೊತ್ತಿಗೆ ರೈಸಿಗೆಲ್ಲ ರೆಡಿ ಮಾಡಿಕೊಂಡು ರೈಸ್ ಎಲ್ಲ ವಾಶ್ ಮಾಡಿ ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೆ. ಕುಕ್ಕರಲ್ಲೇ ಯಾಕೆ ಮಾಡಿದೆ ಅಂದರೆ ಬಿಕಾಸ್ ಅದು ಒಂದು ಸ್ವಲ್ಪ ಬರೀ 80% ಕುಕ್ ಆಗಿದ್ರೆ ಸಾಕಾಗಿತ್ತು. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ಲೇವರ್ಗೆ ಕುಕ್ ಮಾಡ್ತಿದ್ದೆ. ನೀವು ನೋಡಿರ್ಬೋದು ಆಲ್ರೆಡಿ ಇಲ್ಲಿ ಆಲ್ಮೋಸ್ಟ್ 80-85% ಆಫ್ ರೈಸ್ ಕುಕ್ ಆಗಿದೆ. ಅದು ನಾನಿಲ್ಲಿ ಆಲ್ರೆಡಿ ದಮ್ ಕಟ್ಟಕ್ಕೆ ರೆಡಿ ಮಾಡ್ಕೊಂಡಿರೋ ಪಾತ್ರೆಗೆ ರೆಡಿ ಆಗ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವು ಬೇಕಿದ್ರೆ ಮಸಾಲೆನ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡು ಒಂದು ಲೇಯರ್ ಆಫ್ ರೈಸ್ ಹಾಕಿ ಅದ್ರ ಮೇಲೆ ಇನ್ನೊಂದು ಸಲ ಮಸಾಲೆ ಹಾಕಿ ಆಮೇಲೆ ರೈಸ್ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ರೈಸ್ ಹಾಕಾದ್ಮೇಲೆ ನಾನಿಲ್ಲಿ ಪುದೀನ, ಕೊತ್ತಂಬರಿ ಮತ್ತು ಸ್ವಲ್ಪ ಕೇಸರಿನ ನೆನೆಸಿದ್ದೆ ಹಾಲಲ್ಲಿ, ಅದನ್ನು ಕೂಡ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ತುಪ್ಪ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಬಿರಿಯಾನಿ ನಾನು ಇಲ್ಲಿವರೆಗೂ ನಾನೇ ಕುಕ್ ಮಾಡಿರೋದ್ರಲ್ಲಿ ದಿಸ್ ಇಸ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಮಸಾಲೆ ಕಮ್ಮಿ ಆಯಿತು ಅನ್ನೋದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ಗುಡ್. ಆ್ಯಂಡ್ ದಮ್ ಕಟ್ಟೋಕ್ಕೆ ನಾನಿಲ್ಲಿ ದೋಸೆ ಪ್ಯಾನ್ ತೊಗೊಂಡು ಅದ್ರ ಮೇಲೆ ಪಾತ್ರೆನಿಟ್ಟು ಆ್ಯಂಡ್ ಅದ್ರ ಮೇಲೆ ಲೆಡ್ ಕ್ಲೋಸ್ ಮಾಡಿ ಆ ಲೆಡ್ ಮೇಲೆ ಕುಟಾಣಿ ಇರುತ್ತಲ್ಲ ಅದು ಸ್ಮ್ಯಾಶ್ ಮಾಡ್ಕೋತಾರಲ್ಲ ಯೂಶ್ವಲಿ, ಅದನ್ನು ಇಡ್ತಿದ್ದೆ. ಬಟ್ ಇಟ್ ವಾಸ್ ನಾಟ್ ಸೊ ಓಕೆ, ವೇಟೇ ಇರಲಿಲ್ಲವಲ್ಲ ಅಂದ್ಬಿಟ್ಟು ತಿರ್ಗಾ ವಾಟರ್ ಇಟ್ಟು ಕುಕ್ಕರಲ್ಲಿ ದಮ್ ಕಟ್ಟಕ್ಕೆ ಇಟ್ಟಿದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಚಿಕನ್ ಫ್ರೈಗೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ರೆಡಿ ಮಾಡಿದೆ. ಆ್ಯಂಡ್ ಸೈಡ್ಸ್ಗೆ ಅಂತ ಸೌತೆಕಾಯಿ, ಆನಿಯನ್ ಮತ್ತು ಲೆಮನ್ ಕೂಡ ರೆಡಿ ಆಗಿತ್ತು. ರೈಸ್ ಕೂಡ ಆಗಿ ಆಲ್ರೆಡಿ ಆಫ್ ಮಾಡಿದ್ವಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಸ್ಟವ್ ಮೇಲೆ ಬಿಟ್ಟಿದ್ವಿ 15 ಮಿನಿಟ್ಸ್ ಸೆಟಲ್ ಆಗಲಿ ಅಂತ. ಆ್ಯಂಡ್ ನೀವು ನೋಡ್ಬೋದು ಮೇಲ್ಗಡೆ ಆ ಪುದೀನ ನೋಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ಆ ಫ್ಲೇವರ್ಸ್ ಎಲ್ಲ ರೈಸಿಗೆ ಹಿಡ್ದಿದೆ ಅಂತ. ಆ್ಯಂಡ್ ದಿಸ್ ಚಿಕನ್ ಫ್ರೈ ಇಸ್ ಮೈ ಫೇವ್ರೇಟ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಕೂಡ ಈ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ನಿಮ್ಗೆ ಯಾವ ಥರ ರೆಸಿಪೀಸ್ ಬೇಕು, ಯಾವ ಥರ ವೀಡಿಯೋಸ್ ಬೇಕಂತ ಕೂಡ ನೀವು ನಂಗೆ ತಿಳಿಸಿ ಕಮೆಂಟ್ ಸೆಕ್ಷನ್ಸಲ್ಲಿ. ಐ ವಿಲ್ ರಿಯಲಿ ಮೇಕ್ ಶ್ಯೂರ್ ನಾನು ಅಟ್ಲೀಸ್ಟ್ ಅದರಲ್ಲಿ ಸ್ವಲ್ಪ ಅಟ್ಲೀಸ್ಟ್ ನಾನು ಯಾವ್ದಾರೋ ವೀಡಿಯೋ ನಿಮ್ಗೆ ಇಷ್ಟ ಆಗೋ ಥರ ಮಾಡ್ತೀನಿ ಅಂತ. ಆ್ಯಂಡ್ ದಿಸ್ ವಾಸ್ ಮೈ ಪ್ಲೇಟ್ ಫಾರ್ ದ ಡೇ. ಹೇಗೆ ಬಂದಿದೆ ಅಂತ. ರೈಸ್ ಕೂಡ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಗ್ರೇವಿ ಇಸ್ ಜಸ್ಟ್ ಸೂಪರ್. ಆ ರೈಸ್ ಕೂಡ ತುಂಬ ಚೆನ್ನಾಗಿ ಕುಕ್ಕಾಗಿದೆ. ಇನ್ನೊಂದು ಚೂರು ಮಸಾಲೆ ಇರ್ಬೋದು ಅನಿಸ್ತು, ಬಟ್ ಇಟ್ಸ್ ಟು ಗುಡ್. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿನ ಶೇರ್ ಮಾಡಿ. ಆ್ಯಂಡ್ ನಿಮಗೆ ಬ್ಲಾಗ್ ಇಷ್ಟ ಆದರೆ ನೋಡ್ಬೋದು, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.